ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆ ನಡೆಸಿದ್ದಾರೆ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿದ್ದಾರೆ. ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ನ ಶಂಕಿತ ಉಗ್ರರು ಈಗ ಕೊನೆಗೂ ಅಂಧರಾಗಿದ್ದಾರೆ. ಮುಸಾವಿರ್ ಹುಸೇನ್ ಶಾಜಿಬ್, ಅಬ್ದುಲ್ ಮತೀನ್ ತಾಹಾ ಅರೆಸ್ಟ್ ಆಗಿರುವಂತಹ ಆರೋಪಿಗಳು. ಟ್ರಾನ್ಸಿಸ್ಟ್ ವಾರೆಂಟ್ ಪಡೆದುಕೊಂಡು ಬೆಂಗಳೂರಿಗೆ ಎನ್ಐಎ ಅಧಿಕಾರಿಗಳು ಕರೆ ತರ್ತಾ ಇದ್ದಾರೆ. ಶಂಕಿತ ಉಗ್ರರ ಬಂಧನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ದಿಘಾ ಎಂಬಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಶಂಕಿತ ಉಗ್ರರನ್ನ ಪಶ್ಚಿಮ ಬಂಗಾಳದ ದಿಘಾ ಎಂಬಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಇಬ್ಬರು ಶಂಕಿತ ಉಗ್ರರನ್ನ ಕರೆದು ತರ್ತಾರೆ. ಪೊಲೀಸರಿಗೆ ಅವರನ್ನ ಹ್ಯಾಂಡ್ ಓವರ್ ಮಾಡಿ ಮುಂದಿನ ತನಿಖೆಯನ್ನ ನಡೆಸಲಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಫೆಬ್ರವರಿ 29 ರಾಮೇಶ್ವರ್ ಕೆಫೆ ಅಂತಕ್ಕಂಥ ಹೋಟೆಲ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಬೆಳಿಗ್ಗೆ ಸುಮಾರು 10-11 ಗಂಟೆ ಸಮಯದಲ್ಲಿ ಒಂದು ಬಾಂಬ್ ಬ್ಲಾಸ್ಟು ಆಗಿದ್ದನ್ನು ಇಡೀ ವಿಶ್ವ ನೋಡಿದೆ. ನಾವು ಅವತ್ತಿನಿಂದನೇ ನಮಗೆ ಸಿಕ್ಕಿದಂಥ ಫುಟೇಜಸ್ಸು, CCTV ಫುಟೇಜಸ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದಂಥ ಫುಟೇಜಸ್ಸನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NIAನವರು, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿನವರು ಅವರು ಕೂಡ ಇದನ್ನು ಇನ್ವಾಲ್ವ್ ಆಗಿ ಈ ಕೇಸನ್ನು ಅವರೇ ಟೇಕನ್ ಓವರ್ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರ ಜೊತೆಗೆ ಅವರು ಕೂಡ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದರು. ಏನು ನಮಗೆ ಸಿಕ್ಕಿದಂಥ ಮಾಹಿತಿಗಳು ಮತ್ತು ಅವರು ಗ್ಯಾದರ್ ಮಾಡಿದಂಥ ಮಾಹಿತಿಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಅನೇಕ ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಅವರಿಗೆ ಕೊಟ್ಟಿದ್ದರು. ಒಂದು ಅನುಮಾನ ವ್ಯಕ್ತ ಆಗಿತ್ತು. ಅವರು ಹಿಂದೆ ಶಿವಮೊಗ್ಗದಲ್ಲಿ ಬ್ಲಾಸ್ಟ್ ಆಗಿದ್ದಾಗ ಅವರು ಇನ್ವಾಲ್ವ್ ಆಗಿದ್ದಂಥ ವ್ಯಕ್ತಿಗಳು ಇರ್ಬೋದು ಅಂತೇಳಿ ಒಂದು ಗುಮಾನಿ ಮೇಲೆ ಪರಿಶೀಲನೆ ಮಾಡುವಾಗ ಅವರು ಆ ವ್ಯಕ್ತಿಗಳು ತೀರ್ಥಹಳ್ಳಿಯಿಂದ ಬಂದಂಥವರು ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿತು. ಅದರ ಆಧಾರದ ಮೇಲೆ